ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕರೀಲಿಕ್ಕೆ ಮುಖ್ಯ ಕಾರಣ ಅಂತಂದರೆ, ನಿಜವಾಗಿ ಹೇಳಬೇಕು ಅಂತಂದರೆ ಭಾಳ ನೋವಿನಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಯಾವಾಗ ಜಗದೀಶ್ ಶೆಟ್ಟರು 30 ವರ್ಷ BJPಯಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಮತ್ತು ಪಕ್ಷದ ಅಧ್ಯಕ್ಷರಾಗಿ 30 ವರ್ಷ ಇದ್ದರು. ಅಂಥವ್ರು ಟಿಕೆಟ್ ಕೊಡಲಿಲ್ಲ ಅಂತಂದಾಗ ಹೊಸ ಸಮುದಾಯ ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತ ದೊಡ್ಡ ನಾಯಕರಿಗೆ ಅವಕಾಶ ವಂಚಿತರಾದರು ಅಂಥೇಳಿ ಕಾಂಗ್ರೆಸ್ನವರು ಅವರ ಆಸೆ ಮೇರೆಗೆ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸಿಕೊಂಡು ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟರು. 30,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಅವರು ಪರಾಭವಗೊಂಡರು. ಆದರೂ ಸಹಿತವಾಗಿ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದರು ಮತ್ತು ಪಕ್ಷ ಅವರು ಗುರುತಿಸಿತ್ತು. ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಸಹಿತವಾಗಿ ಅವರು ಕಾಂಗ್ರೆಸ್ಸನ್ನು ತೊರೆದು BJP ಹೋದರು. ಯಾಕೆ ಹೋದರು ಅಂತ ಅನ್ನೋದು ಇನ್ನೂವರೆಗೆ ನಿಗೂಢ ಇದೆ. ಅವರು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಳ್ಳೆ ರೀತಿ ನಡೆಸ್ಕೊಂಡ್ರು ಅಂತ ಹೇಳಿ. ಅಷ್ಟೆಲ್ಲ ನಡೆಸ್ಕೊಂಡಾಗೂ ಕೂಡ ಅವರಿಗೆ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವಂಥ ಅನಿವಾರ್ಯತೆ ಏನಿತ್ತು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದಕ್ಕಿಂತ ಮುಖ್ಯವಾಗಿ ಯಾವೊಂದು ಸಮುದಾಯ ಅವರ ನಾಯಕರು ಅಂತ ಗುರುತಿಸಿ ಅವರನ್ನು ಕರೆದು, ಅವ್ರಿಗೆ ಅನ್ಯಾಯ ಆಗೈತಿ ಅಂತಂದಾಗ ಅವ್ರನ್ನ ಕರೆದು ಯೋಗ್ಯವಾದ ಸ್ಥಾನಮಾನವನ್ನು ಕೊಟ್ಟು ಅವರು ಶಾಸಕರನ್ನ ಮಾಡಲಿಕ್ಕೆ ಅವರಿಗೆ ಕೊಟ್ಟಿತ್ತು ಮತ್ತು ಪರಾಭವಗೊಂಡಾಗ ಅವ್ರನ್ನ ವಿಧಾನ ಸದಸ್ಯರು ಮಾಡಿದಾಗ ನಮಗೆಲ್ಲೂ ಅನಿಸುತ್ತೆ ಏನು ಅಂತಂದ್ರೆ, ಈ ಸಮುದಾಯಕ್ಕನ ಅನ್ಯಾಯ ಮಾಡಿ ನಮಗೆ ಹೋದ್ರನ್ನು ತಮ್ಮ ಸ್ವಾರ್ಥಕ್ಕೆ ಈ ಸಮುದಾಯಕ್ಕನ್ನ ಅನ್ಯಾಯ ಮಾಡಿ ಹೋದ್ರು. 30 ವರ್ಷ ಅವ್ರ ರಾಜಕೀಯ ಅನುಭವ ಇದ್ದಂಥವ್ರು ಹೊಸ ಬರುವಂಥ ಪೀಳಿಗೆಗೆ ಪಕ್ಷಾತೀತವಾಗಿ ಯಾವ ಸಂದೇಶವನ್ನು ಕೊಡ್ತಾರೆ? ಅಂತ ಒಂದು ಅವರಿಗೆ ಪಕ್ಷವನ್ನು ಬಿಟ್ಟು ಹೋಗಿ ಅಲ್ಲಿ ಸೇರುವಂತಹ ಅನಿವಾರ್ಯತೆ ಏನಿತ್ತು? ಪ್ರತಿ ಸಭೆಯಲ್ಲಿ ಅವ್ರು ಹೇಳ್ತಾ ಇದ್ದದ್ದು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ಕಿಂಚಿತ್ತೂ ಕೂಡ ನಾನು ಟಿಕೆಟ್ ಕೊಡದೇ ಇದ್ದ, ನನಗೆ ಕೇಳಲಿಲ್ಲ. ಯಾಕೆ ಟಿಕೆಟ್ ಕೊಡಲಿಲ್ಲ ನನಗೆ ಹೇಳಲಿಲ್ಲ, ನನಗಿನ್ನು ವಯಸ್ಸಾಗಿಲ್ಲ, ನನಗಿಂತ ವಯಸ್ಸಾದವ್ರು ಟಿಕೆಟ್ ಕೊಟ್ಟಾರ ಇಂತೇನೆಲ್ಲ ಮಾತಾಡಿದರು. ಸಿಗ್ಗಾಮುಗ್ಗ BJPಗೆ ಬೇದರು. ಒಂದು ವಾರದಿಂದ ಪತ್ರಿಕೆಯೊಳಗೆ ಬಹುತೇಕವಾಗಿ ನೀವೆಲ್ಲರೂ ಓದಿದ್ದೀರಿ, ಯಾವ ಕಾರಣಕ್ಕೂ ಕೂಡ ನಾನು BJP ಹೋಗುವುದಿಲ್ಲ ಅಂತ ಹೇಳಿ. BJP ಯಾವುದೇ ಒಂದು ವಿಷಯ ಇದ್ದರೂ ಸಹಿತವಾಗಿ ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟರು. ನರೇಂದ್ರ ಮೋದಿ ಅವರಿಗೆ ಮತ್ತು ಇಲ್ಲಿಯ ಪಾರ್ಲಿಮೆಂಟ್ ಮೆಂಬರಿಗೆ, ಮಾನ್ಯ ಸಚಿವರಿಗೆ ಹಿಗ್ಗಮುಗ್ಗ ಮಾತಾಡಿದಂಥವರು ಎಲ್ಲವನ್ನೂ ಧಿಕ್ಕರಿಸಿ, ಎಲ್ಲ ಸಿದ್ಧಾಂತಗಳನ್ನು, ಎಲ್ಲ ತತ್ವಗಳನ್ನು ಧಿಕ್ಕರಿಸಿ BJPಗೆ ಒಂದು ವಾರದಿಂದಲೂ ಹೇಳಿಲ್ಲ ನಾ ಯಾವ ಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿದವರು. BJPಗೆ ಹೋಗುವಂಥ ಅನಿವಾರ್ಯತೆ ಏನಿತ್ತು? ಯಾಕೆ ಹೋದ್ರು ಅಂತ ಅನ್ನೋದು ನಿಗೂಢವಾದ ಪ್ರಶ್ನೆ. ಅದರಿಂದ ಬಹಳ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಾವು ದಿನನಿತ್ಯ ಪತ್ರಿಕೆಗಳು ಓದ್ತಾ ಇದ್ದೇವೆ, ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ BJP ಅಂತ. ಇದು ನೋಡಿದರೆ ನಾವು ಅಲ್ಲೇ ಬಿಹಾರಕ್ಕೆ ಹೋಗೋದಲ್ಲ, ಇಲ್ಲಿ ಹುಬ್ಬಳ್ಳಿ ಧಾರವಾಡದಾಗ ಒಬ್ಬ ನಿತೀಶ್ ಕುಮಾರ್ ಹುಟ್ಟಿದ್ರು ಅಂತ ಅನ್ಸಾಕತ್ತದ್ದು. ನಿನ್ನೆ ಒಂದು ಪಾರ್ಟಿ ಒಳಗೆ, ಇವತ್ತೊಂದು ಪಾರ್ಟಿ ಒಳಗೆ, ನಾಳೆ ಆ ಪಾರ್ಟಿ ಒಳಗೆ ಗೊತ್ತಿಲ್ಲ. ಸ್ವಾರ್ಥಕ್ಕಾಗಿ ಯಾವ ಮಟ್ಟಕ್ಕೂ ಮನುಷ್ಯ ಹೋಗ್ಬೋದು ಅಂತ ಅನ್ನೋದಕ್ಕೆ ನನಗನ್ನಿಸುತ್ತೆ ಭಾರತ ದೇಶದ ಇನ್ನೊಂದು ನಿದರ್ಶನ ಬೇಕಾಗಿಲ್ಲ. ಜಗದೀಶ್ ಶೆಟ್ಟರ್ ಒಂದು ನಿದರ್ಶನ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಹೇಳಿದಂಗೆ ನಮ್ಮ ಬಾಪುಗೌಡರು
ಈಗ ಅವರು ರಾಜೀನಾಮೆ ಕೊಟ್ಟ ಕಾರಣದಿಂದ ಖಾಲಿಯಾಗಿರುವಂಥ ವಿಧಾನ ಪರಿಷತ್ ಸದಸ್ಯತ್ವವನ್ನು ಈ ಭಾಗದವರಿಗೆ, ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆಯ ವೀರಶೈವ ಲಿಂಗಾಯತರಿಗೆ ಕೊಡಬೇಕು ಅಂತ ಅನ್ನೋದನ್ನು ನಾವು ಪ್ರಖರವಾಗಿ ನಾವು ಕೇಳ್ತಾ ಇದ್ದೇವೆ. ಅದರೊಂದಿಗೆ ನಾಳೆ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಯೊಳಗೂ ಸಹಿತವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಯಾವುದಾದ್ರೂ ಕೊಡ್ರಿ, ಸಮರ್ಥಿ ಕೊಡ್ರಿ, ಒಟ್ಟಾರೆಯಾಗಿ ಆರಿಸಿ ಬರಬೇಕು. ಸಮುದಾಯ ಒಗ್ಗಟ್ಟಾಗಿದೆ. ಈ ಜಗದೀಶ್ ಶೆಟ್ಟರು ಇವತ್ತು ಕಾಂಗ್ರೆಸ್ಗೆ ಇರ್ತಾರೆ, ನಾಳೆ ಬಿಜೆಪಿ ಬಂದರು, ಮತ್ತೊಂದು ಕಡೆ ಹೋಗಿ ಸಹಿತವಾಗಿ ಸಮುದಾಯ ಅವರಿಂದ ಇಲ್ಲ ಅಂತ ಅನ್ನೋದನ್ನು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಮುದಾಯ ಒಂದು ತತ್ವ ನಿಷ್ಠವಾದಂಥ ಸಮುದಾಯ ಇರೋದ್ರಿಂದ, ಸಮುದಾಯದ ಪ್ರಮುಖರು ಕೂಡ ಅದೇ ರೀತಿ ಇರೋದ್ರಿಂದ, ಒಬ್ಬ ವ್ಯಕ್ತಿ ನೀತಿಗೆಟ್ಟ ರಾಜಕೀಯ ಮಾಡುತ್ತಿರುವಂಥ ವ್ಯಕ್ತಿ ಹಿಂದೆ ಸಮುದಾಯ ಇಲ್ಲ ಅಂತ ಅನ್ನುವಂಥ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಯಾರೂ ಕೂಡ ಆತಂಕಕ್ಕೆ ಒಳಪಡಬೇಕಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಯಾರೂ ಕೂಡ ಆತಂಕಕ್ಕೆ ಒಳಪಡಬೇಕಾಗಿಲ್ಲ. ಕಾರಣ ಅಂತಂದ್ರೆ ಅವರು ಸಮಾಜ ಅವ್ರ ಮೇಲೆ ನಂಬಿಕೆಯನ್ನು ಇಟ್ಟಿತ್ತು. ಆ ನಂಬಿಕೆ ದ್ರೋಹವನ್ನು ಮಾಡಿ, ಸಮಾಜಕ್ಕೆ ನಂಬಿಕೆ ದ್ರೋಹವನ್ನು ಮಾಡಿ ಅವ್ರ ಪಕ್ಷವನ್ನು ಹೋಗಿದ್ದಾರೆ ಅಂತ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೊಂಡು ಹೇಳ್ತೇವೆ.